ಎಲಿಮಿನೇಟ್ ಆದವರು ಈಗ ಸೀಕ್ರೆಟ್ ರೂಮ್ ಅಲ್ಲಿ. ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲೆಲ್ಲಿ ಗೊತ್ತಾಗುತ್ತೆ. ಅವಳದೊಂದೇ ಪ್ರಾಬ್ಲಮ್, ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ದೆ. ನೋಡ್ರಿ ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು. ನೋಡ್ರಿ ಅವನ ಬಗ್ಗೆ ನಾವು ಮಾತಾಡ್ಸ್ಲೂ ಇಲ್ಲ. ಅವನ್ನ ನನ್ನ ಜನ ನನಗೆ ಬಿಟ್ಟು ಕೊಡ್ಲಿಲ್ಲ. ನಿನ್ನಂತವ್ರೆ ನಿನ್ನ ಜನ. ನಿಮ್ದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನ ನಾನು ನೋಡ್ಕೊಂಡೇ ಬಂದಿರೋದು. ಅಯ್ಯೋ ದೇವರ, ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರು. ನಮಸ್ಕಾರ ಸಮಸ್ತ ಕನ್ನಡ ಬಿಗ್ ಬಾಸ್ ಅಭಿಮಾನಿ ಜನತೆಗೆ. ನಾನು ನಿನ್ನೆನೇ ಹೇಳ್ದಂಗೆ ಒಂದು ಸೀಕ್ರೆಟ್ ಟಾಸ್ಕ್ ಥರ ಒಂದು ಸೀಕ್ರೆಟ್ ರೂಮ್ನಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಅವ್ರನ್ನ ಕೂಡಾಕಿ, ಅಂದರೆ ಅಲ್ಲಿ ಇರಿಸಿ ಒಂದು ದಿನಗಳ ಕಾಲ ಅವರು ಅಲ್ಲೇ ಇರಬೇಕು. ಹಾಗೆಯೇ ವಾರ ಇಡೀ ಅಥವಾ ದಿನ ಇಡೀ ಅವರು ಏನೇನು ಮಾಡ್ತಾರೆ, ಅಂದರೆ ಏನೇನು ಒಂದು ಇದು ಮಾಡ್ತಾರೆ ಅವ್ರ ಬಗ್ಗೆ, ಅಂದರೆ ಧ್ರುವಂತ್ ಮತ್ತು ರಕ್ಷಿತಾ ಅವ್ರ ಬಗ್ಗೆ ಏನೇನು ಮಾತಾಡ್ತಾರೆ. ಹಾಗೆಯೇ ಒಳಗೆ ಹೋದ್ಮೇಲೆ ಎಲ್ಲ ಒಂದು ಅವರಿಗೆ ಚಾಡಿ ಬಿಡಿಸೋ ಒಂದು ಟಾಸ್ಕ್ ಅಂತ ನನಗೆ ಮೊದಲೇ ಗೊತ್ತಿತ್ತು ಗೈಸ್. ಆದರೂ ಕೂಡ ಗಿಲ್ಲಿ ಅವರು ನಮ್ಮ ರಕ್ಷಿತಾ ಅವ್ರನ್ನ ಒಂದೇ ಒಂದು ಜೀವನ ಕಡೆ ಮಾತಾಡೋಕ್ಕೆ ಇದ್ದಿದ್ದು ಏಕೈಕ ಜೀವ ಗಿಲ್ಲಿ ಮತ್ತು ರಘು ಅವರು, ಹಾಗೆಯೇ ರಜತ್ ಅವರು. ಇವರು 3 ಜನ ರಕ್ಷಿತಾ ಅವ್ರ ಹೋಗಿದ್ದಕ್ಕೆ ನೋವು ಪಡ್ಕೊಂಡಷ್ಟು ಇನ್ಯಾರನ್ನು ಕೂಡ ರಕ್ಷಿತಾ ಅವ್ರ ಹೋಗಿದ್ದಕ್ಕೆ ನೋವು ಪಟ್ಟಿಲ್ಲ ಗೈಸ್. ಹಾಗೆಯೇ ರಿಯಲ್ ಆಗಿ ರಕ್ಷಿತಾ ಅವರು ಎಲ್ಲರೂ ಎಲಿಮಿನೇಷನ್ ಆಗಿದ್ದರೆ ಯಾರ್ಯಾರಿಗೆ ದುಃಖ ಆಗ್ತಿತ್ತು ಕಮೆಂಟ್ ಮಾಡಿ. ಹಾಗೆಯೇ ಯಾರ್ಯಾರಿಗೆ ಖುಷಿ ಆಗ್ತಿತ್ತು ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಗಿಲ್ಲಿ ಅವರು ಇದೇ ಫಸ್ಟು, ಯಾವಾಗಲೂ ಕೂಡ ನಾನು ಒಳ್ಳೆಯವನಲ್ಲ, ಆದರೆ ಯಾಕೋ ದುಃಖ ಆಗ್ತಿದೆ ಅಂತ ಹೇಳಿದ್ದಾರೆ ಗೈಸ್. ಇದೇ ಫಸ್ಟು ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ಅವರು ಒಂದು ನೋವನ್ನು ವ್ಯಕ್ತಪಡಿಸಿರೋದು ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರಿಷ್ಟ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಗೈಸ್ ಸೋ ಮಚ್. ಬಾಯ್.